Hi ಸ್ನೇಹಿತರೆ, welcome to KK National Academy. Good evening all my dear friends. Today we are going to discuss about diary rating for GPT. ಸೊ ಇವತ್ತು ನಾವು ಡೈರಿ ರೇಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಇದು ಡಿಸ್ಕ್ರಿಪ್ಟಿವ್ ಪೇಪರ್ಸ್ 2 ಜಿ ಪಿ ಎಸ್ ಟಿಗೆ 5 ಮಾರ್ಕ್ಸ್ ಫಿಕ್ಸ್ ಇರುತ್ತೆ ಸ್ನೇಹಿತರೆ ಇದು. ಸೊ ಈ ಡೈರಿ ರೇಟಿಂಗ್ ಎದಕ್ಕೆಲ್ಲ ಅವಶ್ಯಕತೆ ಇದೆ, ನಮಗೆ ಇದು ಕ್ವಶನ್ ಯಾವ ರೀತಿ ಬರಬಹುದು ಅನ್ನೋದನ್ನ ಇವತ್ತು ಡಿಸ್ಕಸ್ ಮಾಡ್ಕೋಣ. ಹೌ ಟು ರೈಟ್ ಡೈರಿ ರೈಟಿಂಗ್ಸ್. ಓಕೆ ಸ್ನೇಹಿತರೆ, ಸೊ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ವಾಟ್ ಈಸ್ ಡೈರಿ ರೇಟಿಂಗ್? ವಾಟ್ ಈಸ್ ಡೈರಿ ರೇಟಿಂಗ್? ಸೊ ನೋಡಿ, ಇಲ್ಲಿ ನಮಗೆ ಜಿ ಪಿ ಎಸ್ ಟಿಗೆ ಸುಮಾರು ಕಂಪಲ್ಸರಿ ಇರುತ್ತೆ. ಕಂಪಲ್ಸರಿ 5 ಮಾರ್ಕ್ಸ್ ಒನ್ ಟೈಮು, 3 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಫಿಕ್ಸ್ಡ್. ಏನೆಂದರೆ ಮೇ ಬಿ ಬಹಳಷ್ಟು ಕೇಳುವ ಚಾನ್ಸಸ್ ಇರೋದು 5 ಮಾರ್ಕ್ಸಿಗೆ ಕೇಳ್ತಾನೆ. 5 ಮಾರ್ಕ್ಸಿಗೆ ಕೇಳಿದಾಗ ನಾವು 150 ವರ್ಡ್ಸ್ ಬರಿಬೇಕು. 150 ವರ್ಡ್ಸ್ಗೆ ಬರಬೇಕಾಗುತ್ತೆ ಸ್ನೇಹಿತರೆ. ಒಂದೊಂದು ಟೈಮು 3 ಮಾರ್ಕ್ಸ್ ಕೇಳಿದ್ರೆ ಸುಮಾರು 80 ವರ್ಡ್ಸ್ ಅಲ್ಲಿ ಇರಬೇಕು. 80 ವರ್ಡ್ಸು ಅಲ್ಲಿ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ 80 to 150 ವರ್ಡ್ಸ್ ಕವರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಟೋಟಲಿ 80 to 150 ವರ್ಡ್ಸ್. ಸೊ 5 ಮಾರ್ಕ್ಸಿಗೆ 150 ವರ್ಡ್ ಕವರ್ ಮಾಡಿ. ಸೊ 3 ಮಾರ್ಕ್ಸ್ಗೆ 80 ವರ್ಡ್ ಕವರ್ ಮಾಡಿ. ಅಲ್ಲಿ ಅಂದರೆ ಫಿಕ್ಸ್ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಹೌದು, ಡೈರಿ ರೇಟಿಂಗ್ ಯಾಕೆ ಕೊಡ್ತಾರೆ? ಒಂದು, ಇದು ಡಿಸ್ಕ್ರಿಪ್ಟಿವ್ ಕಂಪಲ್ಸರಿ ಇರುತ್ತಾ ಇಲ್ವಾ? ಕಂಪಲ್ಸರಿ ಇರುತ್ತೆ ಸ್ನೇಹಿತರೆ. ಡಿಸ್ಕ್ರಿಪ್ಟಿವ್ ಪೇಪರ್ 2 ಇಂಗ್ಲೀಷ್ಗೆ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಲಾಂಗ್ ಕ್ವಶನ್ ಇರೋದ್ರಿಂದ ಡಿಸ್ಕ್ರಿಪ್ಟಿವ್ ವೆರಿ ಇಂಪಾರ್ಟೆಂಟ್ ದಿಸ್ ಟಾಪಿಕ್. ಓಕೆ, ಡೈರಿ ರೇಟಿಂಗ್ ಇರ್ಬೋದು, ನೋಟಿಸ್ ರೈಟಿಂಗ್ ಇರ್ಬೋದು, ಪ್ಲೇ ಕಾರ್ಡ್ ಇರ್ಬೋದು, ಸೊ ಮೇಲ್ ರೈಟಿಂಗ್ ಇರ್ಬೋದು, ಮೆಸೇಜ್ ರೈಟಿಂಗ್ ಇರ್ಬೋದು, ಆ್ಯಸ್ ಇಟ್ ಈಸ್ ಸೇಮ್ ಇವುಗಳನ್ನು ಕೇಳ್ತಾರೆ, ಕಂಪಲ್ಸರಿ ಕೇಳ್ತಾರೆ. ಇಲ್ಲಿ ನಾವು ಡೈರಿ ರೈಟಿಂಗ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಮತ್ತೊಮ್ಮೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ದೀರಲ್ಲ, ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಸಬ್ಸ್ಕ್ರೈಬ್ ಆಗಿ. ಸೊ ನೋಡಿ, ಡೈರಿ ರೇಟಿಂಗ್ ಮೀನ್ಸು ದಿನಚರಿ ಬರವಣಿಗೆ ಅಂತ ಕರಿತೀವಿ. ದಿನಚರಿ ಬರವಣಿಗೆ. ಸೊ ಆ ಡೈರಿ ಎಂಟ್ರಿ ಈಸ್ ಅ ಶಾರ್ಟ್ composition of record of the writer's personal feelings, thoughts or activities during the course of a particular day. So ನೋಡಿ, ಆ ಡೈರಿ ಎಂಟ್ರಿ ಈಸ್ a short composition ನೋಡ್ರಿ, a record of the writer's personal feelings, thoughts or activities during the course of particular day. ಏನು ಹೇಳ್ತಾ ಇದ್ದಾರೆ ನೋಡಿ, ಡೈರಿ ರೈಟಿಂಗ್ ಅಂದರೆ ದಿನಚರಿ ಅಂದರೆ ಒಂದು ಚಿಕ್ಕ ಬರಹ, ಒಂದು ಚಿಕ್ಕ ಅದು ಬರಹಗಾರನ ವೈಯಕ್ತಿಕ ಫೀಲಿಂಗ್ಸ್, ಭಾವನೆಗಳು, ಥಾಟ್ಸ್, ಆಲೋಚನೆಗಳು, ಅಥವಾ ಒಂದು ಆ್ಯಕ್ಟಿವಿಟೀಸ್ ಅಂದರೆ ಒಂದು ದಿನ ನಡೆದಿರ್ತಕ್ಕಂಥ, ಒಂದು ದಿನ ಡ್ಯೂರಿಂಗ್ ದ ಕೋರ್ಸ್ ಆಫ್ ಪರ್ಟಿಕ್ಯುಲರ್ ಡೇ, ಒಂದು ದಿನ ನಿರ್ದಿಷ್ಟವಾಗಿ ಒಂದು ದಿನ ನಡೆದಿರ್ತಕ್ಕಂಥ ಒಂದು ಆ್ಯಕ್ಟಿವಿಟಿ, ಚಟುವಟಿಕೆ ಬಗ್ಗೆ ಅದು ನಾವು ಬರಿಬೇಕಾಗುತ್ತೆ ಸ್ನೇಹಿತರೆ. ಗೈಡ್ಲೈನ್ಸ್ ಫಾರ್ ರೈಟಿಂಗ್ ಡೈರಿ. ನೋಡಿ, ಡೈರಿ ರೈಟಿಂಗ್ ಸಿಂಪಲ್ಲು ಒಂದು ಚಿಕ್ಕ ಒಂದು ಬರವಣಿಗೆ, ಚಿಕ್ಕ ಒಂದು ದಿನಚರಿಯ ಒಂದು ಬರವಣಿಗೆ ಅನ್ಬೋದು. ಅದು ನಮ್ಮಲ್ಲಿರ್ತಕ್ಕಂಥ ಫೀಲಿಂಗ್ಸ್, ವೈಯಕ್ತಿಕ ಫೀಲಿಂಗ್ಸ್ ಇರ್ಬೋದು, ಯೋಚನೆಗಳಿರ್ಬೋದು, ಚಟುವಟಿಕೆಗಳು. ಈ ದಿನ ಏನು ಮುಗೀತಲ್ಲ ಅದನ್ನು ನಾವು ಒನ್ ನೈಟ್ ಡೇ ಅಂದರೆ ಬಿಫೋರ್ ಸ್ಲೀಪಿಂಗ್ ಅಂದರೆ ಮಲಗುವ ಮುಂಚೆ ಬರೆಯುವುದಕ್ಕೆ ನಾವೇನಂತೀವಿ? ಡೈರಿ ರೈಟಿಂಗ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡೈರಿ ರೈಟಿಂಗ್ ಅಂತ ಕರಿತೀವಿ. ಸೊ ಲುಕ್ ಹಿಯರ್, ನೋಡ್ತಾ ಹೋಗೋಣ. ನೆಕ್ಸ್ಟ್, ಗೈಡ್ಲೈನ್ಸ್ ಫಾರ್ ರೈಟಿಂಗ್ ಡೈರಿ. ಅಲ್ಲಿ ನಿಮಗೆ ಫಾರ್ಮಿಟ್ ಕೂಡ ಕೊಟ್ಟಿದ್ದೀನಿ, ಅದು ಏನೇನೋದೆಲ್ಲ ನೋಡ್ತಾ ಹೋಗೋಣ ಸ್ನೇಹಿತರೆ. ದಿನಚರಿ ಬರೆಯುವ ಒಂದು ಗೈಡ್ಲೈನ್ಸ್ ಅಂದರೆ ಮಾರ್ಗಸೂಚಿಗಳು ಅಂತ ನಾವಿಲ್ಲಿ ನೋಡ್ಬೋದು. ರೈಟಿಂಗ್ ಫಾರ್ ಗೈಡ್ಲೈನ್, ಮಾರ್ಗಸೂಚಿಗಳು.
ಸೊ ಡೈರಿ ರೈಟಿಂಗ್ ಅಂದರೆ ಏನಂತ ಗೊತ್ತಾಯಿತು. ಒಂದು ದಿನ ನಡೆದಿರ್ತಕ್ಕಂಥ ಒಂದು ಘಟನೆಗಳ ಬಗ್ಗೆ ವೈಯಕ್ತಿಕ ಫೀಲಿಂಗ್ಸ್ಗಳನ್ನು ತೆಗೆದುಕೊಂಡು ನಾವು ಬರೆಯುವಂಥ ಶಾರ್ಟ್ ಒಂದು ಚಿಕ್ಕ ಬರಹಕ್ಕೆ ನಾವೇನಂತೀವಿ ಡೈರಿ ರೈಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮು ಯಾವುದೇ ಒಂದು ವ್ಯಕ್ತಿಗಳಾಗಿರ್ಬೋದು, ಫಿಲ್ಮ್ ಆ್ಯಕ್ಟರ್ ಆಗಿರ್ಬೋದು, ದಿನಚರಿ ಬರಿತಾ ಇರ್ತಿದ್ರು, ಡೈರಿ ಅಂತೇಳಿ ಮಾಡ್ತಾಯಿದ್ರು. ಏನಂತ ಮಾಡ್ತಾಯಿದ್ರು, ನೈಟ್ ಮಲಗುವಾಗ ಇವತ್ತಿನ ದಿನ ಏನೆಲ್ಲ ಮಾಡಿದೆ ಅಂತ ಒಂದು ಸೇಫ್ಟಿಯಾಗಿ ಇಡ್ತಾಯಿದ್ರು. ಫಾರ್ ಎಕ್ಸಾಂಪಲ್ ಅದು ಯಾವಾಗ ಎದಕ್ಕೆ ಹೆಲ್ಪ್ ಆಗ್ತೈತೆ ಅಂದರೆ ಅವರು ಏನೆಲ್ಲ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅನ್ನೋದಕ್ಕೆ ಕೇಸ್ ಇದು ಮಾಡೋಕ್ಕೆ ಆಗ್ತಾಯಿತ್ತು, ಅವರ ಲೈಫ್ ಸ್ಟೋರಿ ಬರೆಯೋದಕ್ಕೆ ಏನೆಲ್ಲ ಮಾಡ್ತಿದ್ರು ಅನ್ನೋದು ಗೊತ್ತಾಗುತ್ತೆ. ಅದು ಲೈಫ್ ಡೈರಿ ರೈಟಿಂಗ್ ಅಂತ ನಾವಿಲ್ಲಿ ಕರಿಬೋದು. ಸೊ ದ ಗೈಡ್ಲೈನ್ಸ್ ಫಾರ್ ರೈಟಿಂಗ್ ಆ ಡೈರಿ ಅಂದರೆ ಒಂದು ಮಾರ್ಗಸೂಚಿಗಳು ಏನು ಅಂತ ಕೆಲವೊಂದು ರೂಲ್ಸ್ ಇದ್ದಾವೆ, ಅವುಗಳನ್ನು ನಾವು ಫಾಲೋಅಪ್ ಮಾಡಬೇಕಾಗುತ್ತೆ. ಅದು ಏನು ಅಂತೇಳಿ ಅದಾಗಿಂದ ನಾವು ಒಂದು ಫಾರ್ಮೇಟ್ ಹಾಕಿದ್ದೀನಿ, ಅದನ್ನು ಕೂಡ ನೋಡ್ತಾವೆ. ದ ಡೇಟ್ ಮಸ್ಟ್ ಬಿ ಮೆನ್ಷನ್ಡ್ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಎಟ್ ದ ಟಾಪ್. ಸೊ ನೋಡಿ, ದಿನಾಂಕವನ್ನು ಮೇಲ್ಭಾಗದ ಎಡಬದಿಯಲ್ಲಿ ಕಂಪಲ್ಸರಿ ಬರೀಬೇಕು, ಮೇಲ್ಭಾಗ ಎಡಭಾಗ. ಸೊ ನೋಡಿ, ಇದು ಒಂದು ಪೇಪರ್ಸು ಡೈರಿ ರೈಟಿಂಗ್ ಬರಬೇಕಾದಾಗ ಮೇಲ್ಭಾಗದ ಎಡದಲ್ಲಿ ಕಂಪಲ್ಸರಿ ಏನು ಮಾಡಬೇಕಂತ ಹೇಳ್ತಾಯಿದ್ರೆ ಡೇಟ್ ಮೆನ್ಷನ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿದೆ 13th July 2020. ಸೊ ಇದು ಇದೆ. ಸೊ ನೆಕ್ಸ್ಟು ನಂತರ ಏನು ಮಾಡಬೇಕು, ಫಸ್ಟ್ ಒನ್ನು ಡೇಟು ನೋಡಿ. ನೆಕ್ಸ್ಟ್ ಬಿಗಿನ್ಸ್ ಬೈ ಲಿವಿಂಗ್ ಅ ಲೈನ್ ಆಫ್ಟರ್ ದ ಡೇಟ್ ಆ್ಯಂಡ್ ದೆನ್ ರೈಟ್ ಇಯರ್. ನೋಡಿ ಏನು ಮಾಡ್ತಾರೆ, ದಿನಾಂಕದ ನಂತರ ಒಂದು ಲೈನ್ ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಡೈರಿ ರೈಟಿಂಗ್ ಅಂತ ಅಂದರೆ ಸಾಲ್ಯುಟೇಷನ್ ಅಂತ ಕರಿತೀವಲ್ಲ, ಅದು ಹಾಕಬೇಕು. ಡೈರಿ ಆನ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಬಿಫೋರ್ ಯು ಸ್ಟಾರ್ಟ್ ದ ಪ್ಯಾರಾಗ್ರಾಫ್ ಆನ್ ದ ನೆಕ್ಸ್ಟ್ ಲೈನ್. ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರೀಬೇಕು. ಈಗ ನೆಕ್ಸ್ಟ್ ಅದೊಂದು ಫಾರ್ಮೆಟ್ ಇದೆ, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ. ದ ಡಿಸ್ಕ್ರಿಪ್ಷನ್ಸ್ ಹ್ಯಾವ್ ಟು ದ ಕ್ಲಿಯರ್ ಬಟ್ ಬ್ರೀಫ್. ಸೊ ಹೇಳ್ತಾ ಇದ್ದಾರೆ ಅವರು ಕ್ಲಿಯರಾಗಿ, ಏನಪ್ಪ ಅಂದರೆ ವಿವರಣೆ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ಇರಬೇಕು. ಡಿಸ್ಕ್ರಿಪ್ಷನ್ಸ್ ಹ್ಯಾವ್ ಟು ದ ಕ್ಲಿಯರ್ ಬಟ್ ಬ್ರೀಫ್. ಏನು ಹೇಳ್ತದೆ ಅಂದರೆ ವಿವರಣೆಗಳು ಏನಾಗಿರ್ಬೇಕು ಅಂದರೆ ಸ್ಪಷ್ಟವಾಗಿಯೂ ಸಂಕ್ಷಿಪ್ತವಾಗಿರ್ಬೇಕು. ಬರಿತೀನಿ ಬಾ ಅಂತೇಳಿ ಉದ್ದಕ್ಕೆ ಬರೆಯೋದಲ್ಲ, ಸಂಕ್ಷಿಪ್ತವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಲುಕ್ ಹಿಯರ್ ನೆಕ್ಸ್ಟ್ ಪಾಯಿಂಟ್ಸ್. ದೇ ಹ್ಯಾವ್ ಟು ಬಿ ಎಕ್ಸ್ಪ್ರೆಸ್ಡ್ ಇನ್ ದ ಲಾಜಿಕಲ್ ವೇ. ನೋಡಿ ಅವ್ರು ಏನು ಹೇಳಾಕತ್ತಾರೆ, ವಿಚಾರಗಳನ್ನು ತಾರ್ಕಿಕ ಮತ್ತು ಕ್ರಮಬದ್ಧವಾಗಿ ವ್ಯಕ್ತಪಡಿಸಬೇಕು. ಅಂದರೆ ನಮ್ಮ ಆಲೋಚನೆಗಳನ್ನು ತಾರ್ಕಿಕವಾಗಿರಬೇಕು ಮತ್ತು ಕ್ರಮಬದ್ಧವಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್, ದ ಐಡಿಯಾಸ್ ಎಕ್ಸ್ಪ್ರೆಸ್ಡ್ ಮೇ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪ್ಯಾರಾಗ್ರಾಫ್. ನೋಡಿ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಪ್ಯಾರಾಗ್ರಾಫ್ ರೂಪದಲ್ಲೇ ಬರಿಬೇಕಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸು, ಪ್ರೆಸೆಂಟ್ ಪರ್ಫೆಕ್ಟು, ಪ್ರೆಸೆಂಟ್ ಪರ್ಫೆಕ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರಿಬೇಕು, ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಬರಿಬೇಕು, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂ ಟೆನ್ಸಲ್ಲಿ ಕೂಡ ಬರಿಬೋದು ಅಂತ ನಾವು ಇನ್ನೊಂದು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ, ಓಕೆನಾ. ಒನ್ ಮೇ ಕನ್ಕ್ಲೂಡ್ ಬೈ ನೋಡಿ ಇಲ್ಲಿ ಸೈನಿಂಗ್ ದ ಫಸ್ಟ್ ನೇಮ್. ಅಲ್ಲಿ ನೇಮ್ ಹಾಕಿರ್ಬೇಕು ಫಸ್ಟು, ಆ ನೇಮ್ ಆಗಿ ಎಲ್ಲದೂ ಆಗಿಂದ ಏನು ಮಾಡಬೇಕು, ಒಂದು ಸೈನ್ ಕೊನೆಯಲ್ಲಿ ತಮ್ಮ ಹೆಸರನ್ನು ಬರೆದು ಮುಗಿಸಬೇಕು ಅಂತ ಸೈ ಮಾಡಬೇಕಂತ ನಾವಿಲ್ಲಿ ಹೇಳ್ಬೋದು. ಸೊ ಫಾರ್ಮಿಟ್ ಆಫ್ ದ ಡೈರಿ ಎಂಟ್ರಿ ಈ ಥರ ಇಲ್ಲಿ ಒಂದು ಫಾರ್ಮಿಟ್ ಕೊಟ್ಟಿದ್ದೀನಿ, ಈ ರೀತಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಒಂದು ಸೆಕೆಂಡು. ಫಸ್ಟ್ ಡೇಟ್, ಓಕೆ, ಮತ್ತು ಡೇಟ್ ಹಾಕ್ತೀನಿ ಬಾ ಅಂತೇಳಿ. ಫಾರ್ ಎಕ್ಸಾಂಪಲ್ 19/6/2026. ದಿಸ್ ಈಸ್ ರಾಂಗ್ ವೇ, ಈಗ ಹಾಕಂಗಿಲ್ಲ, ಓಕೆನಾ. ಓಕೆ, 19 June 2026 ಈ ರೀತಿ ಹಾಕಬೇಕು ಸ್ನೇಹಿತರೆ. ಮಂತ್ನ ಯಾವಾಗಲೂ ಏನು ಮಾಡಬೇಕು, ವರ್ಡಲ್ಲಿ ಬರಿಬೇಕು. ಮಂತ್ನ ಯಾವಾಗಲೂ ವರ್ಡಲ್ಲೇ ಬರಿಬೇಕು. ಲೆಟರ್ ಆದರೆ ಅಷ್ಟೇ, ಇದು ಡೈರಿ ರೈಟಿಂಗ್ ಆದರೆ ಅಷ್ಟೇ. ಓಕೆ, ಡೇಟ್ ಬರೆದಾಗ ಲೀವ್ ಎ ಬ್ಲ್ಯಾಂಕ್ ಲೈನ್ ಅಂದರೆ ಒಂದು ಲೈನ್ ಬಿಡಬೇಕು. ಟೈಮ್ ಹಾಕಬೇಕು. ಸೊ ಲುಕ್ ಹಿಯರ್, ಟೈಮ್ ಹಾಕ್ಬೇಕು, ಕಂಪಲ್ಸರಿ ಟೈಮ್ ಮೆನ್ಷನ್ ಮಾಡಬೇಕು, ಇಲ್ಲಾಂದರೆ ಅದಕ್ಕೆ ವ್ಯಾಲ್ಯೂವೇ ಬರೋಂಗಿಲ್ಲ. ಸಾಲ್ಯುಟೇಷನ್ ಡಿಯರ್ ಡೈರಿ. ಸಾಲ್ಯುಟೇಷನ್ ಅಂದರೆ ಏನು, ಡಿಯರ್ ಡೈರಿ ಅಂತ ಹಾಕ್ಬೇಕು. ಅಲ್ಲಿ ಏನು ಮಾಡ್ತಿದ್ವಿ, ಲೆಟ್ರಲ್ಲಿ ಡಿಯರ್ ಪಾಪ ಪರ್ಸನಲ್ ಇತ್ತಂದ್ರೆ ಡಿಯರ್ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಈ ರೀತಿ ಮಾಡ್ತಾ ಇದ್ವಲ್ಲ, ಬಟ್ ಇಲ್ಲಿ ಡಿಯರ್ ಡೈರಿ ಅಂತ ಹಾಕಬೇಕು. ಕಂಟೆಂಟ್ ಆಫ್ ದ ಡೈರಿ, ಡಿಯರ್ ಡೈರಿ ಅಂತ ಹಾಕಿದ್ವಿ. ಕಂಟೆಂಟ್ ಅಂದರೆ ಒಂದು
ಏನು ಮಾಡ್ಬೇಕು, ದಿನಚರ್ಯದ ಒಂದು ಕಾಂಟೆಂಟ್, ವಿಷಯ ವಸ್ತುವನ್ನು ಬರಿಬೇಕು. ನೆಕ್ಸ್ಟ್ ಪ್ಯಾರ ಮಾಡಿ ವಿಷಯ ವಸ್ತುವನ್ನು ಬರಿಬೇಕು. ಇಷ್ಟು ಬರೆದ ನಂತರ ನಾವು ಇಲ್ಲೊಂದು ಇದು ಕೊಟ್ಟಿದ್ದೀನಿ ನಿಮಗೆ, ಡೈರಿ ರೈಟಿಂಗ್ ಒಂದು ಫಾರ್ಮೆಟ್ ಕೊಟ್ಟಿದ್ದೀನಿ. ಡೈರಿ ರೈಟಿಂಗ್ ಫಾರ್ಮೆಟ್ ಇದೆ, ಈ ರೀತಿ ನೋಡಿ. ಒಂದು ಸೆಕೆಂಡ್. ಹಾಂ, ಡೈರಿ ರೈಟಿಂಗ್ ಒಂದು ಫಾರ್ಮೆಟ್ ಕೊಟ್ಟಿದ್ದೀನಿ. ಸೊ ನೋಡಿ, ಇಲ್ಲಿ ಫಸ್ಟ್ ಏನು ಹೇಳಿದೆ ನಾನು, ಏನು ಹೇಳಿದೆ ಫಾರ್ಮೆಟು, ಡೇಟ್ ನೋಡಿ, ಇಲ್ಲಿ ಡೇಟ್ ಇದೆ. ಒಂದು ಫಸ್ಟಿಗೆ ಮೆನ್ಷನ್ ಮಾಡಬೇಕು ಡೇಟು, ಆನ್ಮೇಲೆ ಲೈನ್ ಬಿಡು ಡೇಟು. ನಾನು ಹೇಳಿದೆ ನೋಡಿ, ಇಲ್ಲಿ ಕೊಟ್ಟಿದ್ದೀನಿ ಇಲ್ಲ, ಮಂತ್ ನೇಮ್. ನೆಕ್ಸ್ಟು ಡೇ ಹಾಕಬೇಕು, ಯಾವ ವಾರ ಬರಿತಾ ಇದ್ದೀರಿ, ಸ್ಯಾಟರ್ಡೇ, ಮಂಡೇ, ಸಂಡೇ, ಎನಿ ಒನ್. ಟೈಮ್ ಕಂಪಲ್ಸರಿ ಮೆನ್ಷನ್ ಮಾಡಬೇಕು, ಬಿಕಾಸ್ ಟೈಮ್ ಶುಡ್ ಬಿ ಇನ್ PM, ಬಿಕಾಸ್ ಡೈರಿ ಈಸ್ ರಿಟರ್ನ್ ಬಿಫೋರ್ ಸ್ಲೀಪಿಂಗ್. ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬಿಟ್ಟೆ, ಡೈರಿ ಯಾವಾಗಲೂ ಬಿಫೋರ್ ಸ್ಲೀಪಿಂಗ್ ಅಂತ ಹೇಳಿದೆ. ಸೊ ನೋಡಿ, ಟೈಮು 8 ಮೇಲೆ PM ಒಟ್ಟು ಟೈಮ್ ಇರುತ್ತಲ್ಲ ಕಂಪಲ್ಸರಿ. ಫಸ್ಟ್ ಸ್ಟೆಪ್ಪು ಡೇಟ್, ಸೆಕೆಂಡ್ ಸ್ಟೆಪ್ಪು ಡೇ, ಥರ್ಡ್ ಸ್ಟೆಪ್ಪು ಟೈಮ್. ಟೈಮ್ ಏನಿರಬೇಕಂತಂದಾಗ ಕಂಪಲ್ಸರಿ PM ಅಲ್ಲೇ ಇರಬೇಕು, ಬಿಕಾಸ್ ಡೈರಿ ಈಸ್ ರಿಟರ್ನ್ ಬಿಫೋರ್ ಸ್ಲೀಪಿಂಗ್. ಮಲಗುವ ಮುಂಚೆ ಬರಿತಕ್ಕಂಥದಕ್ಕೆ ಡೈರಿ ಅಂತ ಅರ್ಥ. ಇಲ್ಲಿ AM ಹಾಕಿದರೆ ಎದ್ದ ಮೇಲೆ ಡೈರಿ ಬರೋಕ್ಕೆ ಸಾಧ್ಯನಾ? ನೋ. ಸೊ ಏನು ಮಾಡಬೇಕು, PM ಅಂತಲೇ ಹಾಕಬೇಕು. ಓಕೆ, 8 ಗಂಟೆ ಮೇಲೆ ಎನಿ ಒನ್ ಯಾರಾದರೂ ಹಾಕಿ, ಏನು ಸಮಸ್ಯೆ ಇಲ್ಲ. ಓಕೆನಾ. ಡಿಯರ್ ಡೈರಿ ನೋಡಿ, ಸಲ್ಯೂಟೇಷನ್ ನೋಡಿ, ಫಸ್ಟ್ ಒನ್ನು ಡೇಟು, ಇಯರು, ಸೆಕೆಂಡ್ ಒನ್ನು ಡೇ, ಥರ್ಡ್ ಒನ್ ಏನಾಗುತ್ತಪ್ಪ ಅಂತಂದಾಗ ಟೈಮು, ಫೋರ್ತ್ ಒನ್ ಡಿಯರ್ ಡೈರಿ. ದಿಸ್ ಈಸ್ ಸಾಲ್ಯುಟೇಷನ್ ಅಂತ ಕರಿಬೋದು. ಸೊ ನೆಕ್ಸ್ಟು ಯುವರ್ ಫೀಲಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಡೇ. ನಮಗೆ ಏನು ಬರಿಬೇಕು ಅನ್ನಿಸ್ತೀವಲ್ಲ ಅದನ್ನೇ ಎಲ್ಲ ಟೋಟಲಿ ಒಂದು ಏನು ಬರಿಬೇಕು ಅನ್ನಿಸ್ತಲ್ಲ ಅದನ್ನೆಲ್ಲ ಇಲ್ಲಿ ಬರಿಬೇಕಾಗುತ್ತೆ. ಏನು ಬರಿಬೇಕು ಅನಿಸುತ್ತಲ್ಲ ಇದನ್ನೇನು ಮಾಡಬೇಕಂದ್ರೆ ಬರೀಲೇಬೇಕು. ಸೊ ಸುಮಾರು 80 to 150 ವರ್ಡ್ಸ್ ಕಂಪಲ್ಸರಿ ಬರಿಬೇಕು ಸ್ನೇಹಿತರೆ. ಸೊ ನಿನ್ನೊಂದು ನೆನಪಲ್ಲಿ ಸ್ನೇಹಿತರೆ, ಯಾವಾಗಲೂ ಓವರ್ ಮಾಡೋಕ್ಕೆ ಹೋಗಬಾರ್ದು. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇರಬೇಕು. ನಾವು ಓವರ್ ಮಾಡೋಕ್ಕೂ ಸಿಂಪಲ್ ವರ್ಡ್ಸ್ ಯೂಸ್ ಮಾಡಿ ಪದೇ ನಾವು ಬುದ್ಧಿವಂತಿಕೆ ಇಲ್ಲೇ ತೋರ್ಸೋಕೆ ಹೋಗ್ತೀವಿ. ನಾವು ಜಾಸ್ತಿ ಶಾಣರಿದ್ದೀವಿ ಬಾ ಅಂತೇಳಿ ಏನೋ ಮಾಡೋಕೆ ಹೋಗ್ತೀವಿ, ಸ್ಪೆಲ್ಲಿಂಗ್ ಮಿಸ್ಟೇಕಾಗಿ 5 ಮಾರ್ಕ್ಸ್ ಬದಲು ಇಲ್ಲಿ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಪಡ್ಕೊಂಡ್ರೆ ವೇಸ್ಟ್ ಆಗುತ್ತೆ ಸ್ನೇಹಿತರೆ. ದಿಸ್ ಈಸ್ ವೇ ಈಸಿ. ನಾನು ಸ್ಟೆಪ್ ಕೊಟ್ಬಿಟ್ಟಿದ್ದೀನಿ, ಇದೆಲ್ಲ ಕಾಮನಾಗಿ ಬಂದುಬಿಡುತ್ತೆ. ಬಾಡಿ ಆಫ್ ದ ಡೈರಿ ಇರುತ್ತಲ್ಲ, ಅದು ನಮಗೆ ಫೀಲಿಂಗ್ಸ್ ಏನು ಅನಿಸುತ್ತೆ ಅಲ್ಲಿ ಕೊಟ್ಟಿರ್ತಾನೆ ಒಂದು ಟಾಪಿಕ್, ಆ ಟಾಪಿಕ್ ಮೇಲೆ ಬರೀಬೇಕಾಗುತ್ತೆ. ಯುವರ್ ಫೀಲಿಂಗ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಆಫ್ ದ ಡೇ. ಇಷ್ಟಾಗಿಂದ ಅವರು ಏನಾದರೂ ಒಂದು ನೇಮ್ ಕೊಟ್ಟಿದ್ರೆ ಅಂದರೆ ಇಲ್ಲಿ ಸಿಗ್ನೇಚರಲ್ಲಿ ನೇಮ್ ಹಾಕಬೇಕು. ಇಲ್ಲವಾದರೆ XYZ ಆ್ಯಸ್ ಇಟ್ ಈಸ್ ಸೇಮ್ ಲೆಟರ್ ರೈಟಿಂಗ್ ಆ್ಯಸ್ ಇಟ್ ಈಸ್ ಡೈರಿ ರೈಟಿಂಗ್ ಏನಾಗುತ್ತೆ ಈ ರೀತಿ ಬರುತ್ತೆ. ಸೊ ಇಷ್ಟೆಲ್ಲ ನಮಗೆ ಗೊತ್ತಿರಬೇಕು ಸ್ನೇಹಿತರೆ, ಇಷ್ಟೆಲ್ಲ ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ. ಒಂದು ಇಲ್ಲಿ ಗೊತ್ತಾಯಿತು. ಫಸ್ಟಿಗೆ ನಾವು ವಾಟ್ ಈಸ್ ಡೈರಿ ರೈಟಿಂಗ್ ಅಂದಾಗ ನಮ್ಗೆ ಗೊತ್ತಿರಬೇಕು, ಇದೊಂದು ಶಾರ್ಟ್ ಸ್ಟೋರಿ ರೈಟಿಂಗ್ ಇರುತ್ತೆ. ಎಷ್ಟು ಅಂದರೆ ದಿನಾಚರಿ ಆ್ಯಕ್ಟಿವಿಟಿ ಏನು ಫೀಲಿಂಗ್ಸ್ ಏನೇನು ಮಾಡಿರ್ತೀವಲ್ಲ ಆ ಪೂರ್ತಿ ಡೇದು ಇರುತ್ತೆ. ಆನಂತರ ಏನು ಮಾಡಬೇಕು ಇದನ್ನಂತ ನಾವು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಫಸ್ಟಿಗೆ ಹೇಳ್ಬಿಟ್ಟೆ ಕ್ಲಿಯರಾಗಿ. ಫಸ್ಟ್ ಸ್ಟೆಪ್ ಈಸ್ ವೆರಿ ಇಂಪಾರ್ಟೆಂಟ್. ಫಸ್ಟು ಸ್ಟೆಪ್ಪು ಲೆಫ್ಟಲ್ಲೇ ಇರಬೇಕು, ಮೇಲೆ ಟಾಪಲ್ಲಿ ಡೇ ಆ್ಯಂಡ್ ಇಯರ್ ಇರಬೇಕು. ಸೊ ನೆಕ್ಸ್ಟ್ ಡೇಟು ಇಯರ್ ಆಗಿಂದ ಡೇ ವೀಕ್ ನೇಮ್ ಇರಬೇಕು. ನೆಕ್ಸ್ಟು ಟೈಮಿಂಗ್ ಇರಬೇಕು. ನೆಕ್ಸ್ಟು ಡಿಯರ್ ಡೈರಿ ಅಂತ ರೆಸ್ಪೆಕ್ಟೆಡ್ ಅಂದರೆ ಇಲ್ಲಿ ಸಾಲ್ಯುಟೇಷನ್ ಇರಬೇಕು. ಇಲ್ಲಿ ಕಂಪಲ್ಸರಿ PM ಅಂತಲೇ ಇರಬೇಕು. ನೆಕ್ಸ್ಟು ಬಾಡಿ ಆಫ್ ದ ಡೈರಿ, ಅವರ್ ಫೀಲಿಂಗ್ಸ್, ಎಕ್ಸ್ಪೀರಿಯನ್ಸ್, ಎನಿ ಒನ್. ಓಕೆನಾ. ನೆಕ್ಸ್ಟ್ ಸಿಗ್ನೇಚರ್. ಇಷ್ಟು ಕಂಪಲ್ಸರಿ ನಾವು ಬರಿಬೇಕಾಗುತ್ತೆ. ಎಷ್ಟು ವರ್ಡಲ್ಲಿ 80ರಿಂದ 150 ವರ್ಡ್ಸ್ ನಾವು ಕಂಪಲ್ಸರಿ ಬರಿಬೇಕು ಸ್ನೇಹಿತರೆ. ಇಲ್ಲವಾದರೆ ನಮಗೆ ಮಾರ್ಕ್ಸ್ ಕಟ್ಟಾಗೋ ಚಾನ್ಸಸ್ಸು ಬಹಳಷ್ಟು ಇರುತ್ತೆ. ಸೊ ಲುಕ್ ಹಿಯರ್, 1 ಸೆಕೆಂಡ್.
ಒಂದು ಕ್ವಶನ್ ಇದೆ ಇಲ್ಲಿ. ಆ ಕ್ವಶನ್ ಏನಂತ ಒಂದು ಸ್ವಲ್ಪ ಕಂಪಲ್ಸರಿ 5 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ, ಯಾರು ಮಿಸ್ ಮಾಡ್ಕೋಬಾರ್ದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಕ್ವಶನ್ ಇದೆ. ಏನೆಲ್ಲ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ ರೈಟರ್ಸ್ ನೇಮ್. ಸೊ ನೋಡಿ, ಯು ಆರ್ ಶ್ರುತಿ ಆರ್ ಶರ್ಮಾ, ದ ಸೆಕ್ರೆಟರಿ ಆಫ್ ದ ವೆಲ್ಫೇರ್ ಆರ್ಗನೈಸೇಷನ್ ಆಫ್ ದ ಯುವರ್ ಸ್ಕೂಲ್, ಅಂಡರ್ ಯುವರ್ ನೋಡಿ ಲೀಡರ್ಶಿಪ್ ದ ಆರ್ಗನೈಸೇಷನ್ was the able to collect ನೋಡಿ substantial amount for the old age home. Help me express your sense of pride and happiness in form of the diary entry. ನೋಡಿ ಅವ್ರು ಏನು ಕ್ಲಿಯರಾಗಿ ಕೇಳಿದ್ದಾರೆ ನೋಡಿ, ಏನು ಕೇಳಿದರೆ ಕ್ಲಿಯರಾಗಿ ಅಂದರೆ ಅರ್ಥ ಮಾಡ್ಕೋಬೇಕು ಸ್ವಲ್ಪ. ನೀವೊಬ್ಬರು ಶ್ರುತಿ ಆರ್ ಶರ್ಮಾ ಅಂದ್ಕೊಳ್ರಿ, ನೀವೊಂದು ವೆಲ್ಫೇರ್ ಆರ್ಗನೈಸೇಷನ್ ಇದೆ, ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಅಂಡರ್ ದ ಲೀಡರ್ಶಿಪ್ ಮುಂದಾಳತ್ವ ವಹಿಸ್ಕೊಂಡು ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂತಂದಾಗ, ಒಂದು ಮುಂದಾಳತ್ವ ವಹಿಸ್ಕೊಂಡು ಒಂದು ಸೆಕ್ರೆಟರಿ ಆಫ್ ದ ವೆಲ್ಫೇರ್ ಆರ್ಗನೈಸೇಷನ್ ಕಲ್ಯಾಣ ಒಂದು ಸಂಘಟನೆಯ ಒಂದು ವಹಿಸ್ಕೊಂಡು ಏನು ಮಾಡ್ತಿದ್ರಿ ಅಂದರೆ ಕೆಲಸ ಮಾಡ್ತಾಯಿದ್ರಿ. ಅದು ಸ್ವಲ್ಪ ಏನಾಗುತ್ತಂತೆ, ಆಬಲ್ ಟು ಕಲೆಕ್ಟ್ ಸಬ್ಸ್ಟೇಷನ್ಸಿಯಲ್ ಅಮೌಂಟ್ ಫಾರ್ ದ ಓಲ್ಡ್ ಏಜ್ ಹೋಮ್. ನೀವು ಚೆನ್ನಾಗಿ ಕೆಲಸ ಮಾಡಿದರೆ ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಏನು ಅನ್ನೋದು ನೀವು ಬರೀರಿ ಅಂತ ಕೇಳಿದ್ದಾರೆ. ಅದು ಏನಂತ ಬರಿಬೇಕಂತಂದಾಗ, ಸೊ ಇಲ್ಲಿ ಕೆಳಗಡೆ ಇದೆ ಏನು ಡೈರಿ. ಸೊ ನಾವು ಫಸ್ಟಿಗೆ ಹೇಳಿದೆ ಡೇಟ್ ಹಾಕಬೇಕು. ಸೊ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ. ಡೇಟ್ ಜುಲೈ 2000 ಇದು ಇಟ್ಕೊಳ್ರಿ, 26 ಅನ್ಕೊಳ್ರಿ, ಇದೇನು ಅನ್ಕೊಳ್ರಿ, ಇದು ಒಂದು 18 ಅನ್ಕೊಳ್ರಿ, 19 ಅನ್ಕೊಳ್ರಿ. ನೆಕ್ಸ್ಟ್ ಡೇ ವೆನ್ಸ್ಡೇ ಅಂತ ಹಾಕ್ಕೊಳ್ರಿ. ಟೈಮ್ ಸೇಮ್ ಆ್ಯಸ್ ಇಟ್ ಈಸ್, ಡಿಯರ್ ಡೈರಿ. ಓಕೆ, ಸ್ಟೆಪ್ ಕರೆಕ್ಟ್ ಇದೆಯಾ? ಡೇಟ್ ಇದೆ, ಡೇ ಇದೆ, ಟೈಮ್ ಇದೆ, ಸಲ್ಯೂಟೇಷನ್ ಇದೆ. ಸೊ ನೋಡಿ ನೆಕ್ಸ್ಟ್, ಐ ಆಮ್ ಪ್ರೌಡ್ ಟು ಬಿ ದ ಪಾರ್ಟ್ ಆಫ್ ದ ವೆಲ್ಫೇರ್ ಆರ್ಗನೈಸೇಷನ್ ಆಫ್ ಮೈ ಸ್ಕೂಲ್. ಸೊ ಕೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಕ್ವಶನ್ ಇದೆ. ಆ ಕ್ವಶನ್ನ ಯಾವ ರೀತಿ ಬರಿಬೇಕು ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಐ ಆಮ್ ಪ್ರೌಡ್ ಟು ಬಿ ದ ಪಾರ್ಟ್ ಆಫ್ ದ ವೆಲ್ಫೇರ್ ಆರ್ಗನೈಸೇಷನ್ ಆಫ್ ಮೈ ಸ್ಕೂಲ್ ಅಂದರೆ ನಮ್ಮ ಶಾಲೆಯ ಕಲ್ಯಾಣ ಸಂಘಟನೆಯ ಸದಸ್ಯನಾಗಿರುವುದಕ್ಕೆ ನನಗೆ ತುಂಬ ಹೆಮ್ಮೆಯಾಗುತ್ತದೆ. ಸ್ಕೂಲ್ ನೋಡಿ, ಹ್ಯಾಸ್ ಆಲ್ವೈಸ್ ವಾಂಟೆಡ್ ಟು ಹೆಲ್ಪ್ ದ ಹೋಲ್ ಪೀಪಲ್. ಇಲ್ಲಿ ಏನಾಗಿದೆ ಅಂತಂದಾಗ, ಹಿರಿಯ ನಾಗರಿಕರಿಗೆ ಸಹಾಯ ಮಾಡಬೇಕೆಂಬ ನನ್ನ ಬಹುಕಾಲದ ಆಶೆಯಾಗಿತ್ತು ಅಂತ ನೋಡಿರಿ. ನೆಕ್ಸ್ಟು, ಥ್ರೂ ವೇರಿಯಸ್ ಆ್ಯಕ್ಟಿವಿಟೀಸ್ ವಿ ಕಲೆಕ್ಟೆಡ್ ಟು ಸಮ್ ಆಫ್ 2 lakh. ದಿಸ್ ಫಂಡ್ ವಿಲ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಕೇರ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಅಡಲ್ಟ್ ಎಜುಕೇಷನ್. ಸೊ ಸಿಂಪಲ್ ಆಗಿದೆ ನೋಡಿರಿ. ಈ ಮೂಲಕ ವಿವಿಧ ಸಂಘಟನೆಗಳ ಈ ಮೂಲಕ ನಾವು 2 ಲಕ್ಷ ರೂಪಾಯಿಗಳನ್ನು ಸಂಗ್ರಹಿಸಿದ್ದೇವೆ. 2 lakh ನೋಡಿ, ಕಲೆಕ್ಟೆಡ್ ಸಮ್ 2 lakh ಸಂಗ್ರಹಿಸಿದ್ದೇವೆ. ಈ ನಿಧಿಯು ವೃದ್ಧರ ಆರೋಗ್ಯ ಸೇವೆ. ಸೊ ನೋಡಿ, ದಿಸ್ ಫಂಡ್ ವಿಲ್ ಟೇಕ್ ಕೇರ್ ಆಫ್ ದೇರ್ ಹೆಲ್ತ್ ಕೇರ್. ಸೊ ನೋಡಿ, ಎಂಟರ್ಟೈನ್ಮೆಂಟ್ ಆ್ಯಂಡ್ ಅಡಲ್ಟ್ ಎಜುಕೇಷನ್, ಇದು ಸೇವೆ, ಮನರಂಜನೆ ಮತ್ತು ವಯಸ್ಕರ ಶಿಕ್ಷಣ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡಲಿದೆ. ನೋಡಿ, ಅಡಲ್ಟ್ ಅಂದರೆ ವಯಸ್ಕರ ಎಜುಕೇಷನ್ಗೆ ಇದು ಸಹಾಯ ಮಾಡಲಿದೆ ಅಂತ ಹೇಳ್ತಿದ್ರೆ. ಐ ಫೀಲ್ ಕಂಟೆಂಟ್ ಆ್ಯಂಡ್ ಹ್ಯಾಪಿ ಲೈಕ್ ನೆವರ್ ಬಿಫೋರ್. ನೋಡಿ, ಇದರಿಂದ ನನಗೆ ಹಿಂದೆಂದಿಗಿಂತಲೂ ನಾನು ಹೆಚ್ಚು ಸಂತೋಷ ಮತ್ತು ತೃಪ್ತಿ ದೊರೆತಿದೆ. ಅಂದರೆ ಇದಕ್ಕಿಂತ ಇದು ತುಂಬಾ ನನಗೇನಾಗಿದೆ, ತೃಪ್ತಿ ಸಿಕ್ಕಿದೆ, ಸಂತೋಷದಾಯಕವಾಗಿದೆ ಅಂಥೇಳಿ ಒಂದು ಡೈರಿಯಲ್ಲಿ ಬರೆದ್ಬಿಟ್ಟು ಶ್ರುತಿ ಶರ್ಮಾ. ಸೊ ಲಾಸ್ಟಿಗೆ ಏನು ಮಾಡಬೇಕು, ಅವರು ನೇಮ್ ಕೊಟ್ಟಿದ್ರೆ ಓಕೆ, ನೇಮ್ ಕೊಟ್ಟಿಲ್ಲ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಒಂದು XYZ ಹಾಕಿಬಿಟ್ಟು ನಾವು ಕ್ಲೋಸ್ ಮಾಡ್ಬೋದು. ಸ್ನೇಹಿತರೆ, ಇಷ್ಟು ಬರೆದ್ರೆ ನಿಮಗೆ 5 ಮಾರ್ಕ್ಸ್ ಇದೆ. ಸೊ ಇಲ್ಲಿ ಒಂದು ಕೊಟ್ಟಿದ್ದಾರೆ, ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ, ಯು ಆರ್ ಪಾರ್ಟಿಸಿಪೇಟೆಡ್ ಇನ್ ಎ ಸ್ಪೀಚ್ ಕಾಂಪಿಟೇಷನ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ಯುವರ್ ಕುಡ್ ನಾಟ್ ಪರ್ಫಾರ್ಮ್ಸ್ ವೆಲ್.
ರೈಟ್ ಎ ಡೈರಿ ಎಂಟ್ರಿ ಎಕ್ಸ್ಪ್ರೆಸಿಂಗ್ ಯುವರ್ ಫೀಲಿಂಗ್. ಸೊ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಗೊತ್ತಾ ಅವರು, ನೀವು ಫಸ್ಟ್ ಸ್ಪೀಚಲ್ಲಿ ಭಾಷಣ ಮಾಡುವಂಥ ಸ್ಪೀಚಲ್ಲಿ ಭಾಗಿಯಾಗಿದ್ದೀರಿ, ಆದರೆ ಏನಾಗ್ತಾಯಿದೆಪ್ಪ ಅಂತಂದಾಗ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಅದು ಚೆನ್ನಾಗಾಗಲಿಲ್ಲ, ಸ್ಪೀಚ್ ಏನಾಗಲಿಲ್ಲ, ಚೆನ್ನಾಗಾಗಲಿಲ್ಲ. ಅದನ್ನು ಹೆಂಗೆ ಸಮರ್ಥನೆ ಮಾಡ್ಕೊಳ್ತೀರಿ, ಅದ್ರ ಬಗ್ಗೆ ನೀವು ಬರೀರಿ ಅಂತ ಕೇಳಿದ್ದಾರೆ. ಅದ್ರ ಬಗ್ಗೆ ನೀವು ಬರೀರಿ ಅಂತ ಕೇಳಿದ್ದಾರೆ. ಅಲ್ಲಿ ಏನು ಬರಿಬೇಕು ಗೊತ್ತಾ ಸ್ನೇಹಿತರೆ, ಒಂದು ಸೆಕೆಂಡ್ ಇದನ್ನೊಂದು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಫಸ್ಟಿಗೆ ಇಲ್ಲಿ ಏನು ಮಾಡೋಣ, ನಮ್ಗೆ ಗೊತ್ತಿದೆ ಡೇಟ್ ಹಾಕಬೇಕು. ಫಾರ್ ಎಕ್ಸಾಂಪಲ್ 19 ಜೂನ್ 2026. ಓಕೆ, ನೆಕ್ಸ್ಟ್ ಡೇ, ಇವತ್ತೇನಿದೆ ಆ ಡೇ ಹಾಕೋಣ ಇಲ್ಲಿ. ಸೊ ನೀವು ಯಾವ್ದು ಹಾಕ್ಕೊಂತೀರಿ ಅದನ್ನು ಹಾಕ್ಕೊಳ್ರಿ, ಏನು ಸಮಸ್ಯೆ ಇಲ್ಲ. ಡೇ ಆಗೋಣ, ಏನಾಗುತ್ತೆ ಇಲ್ಲಿ ಟೈಮ್ 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 ಏನಿದು ಫಾರ್ ಟುಡೇ, ಈ ಟೈಮ್ ಏನಂದರೆ 8 o'clock. ಸೊ ನಾವು ಹಾಕೋಣ 10 o'clock ಹಾಕೋಣ. PM, ಸೊ PM ಇರಬೇಕು ಕಂಪಲ್ಸರಿ, ನೆನಪಿರಲಿ PM ಕಂಪಲ್ಸರಿ ಇರಬೇಕು. ಅದಾದ ನಂತರ ನೆಕ್ಸ್ಟ್ ಏನು ಹಾಕೋಣ, ಡಿಯರ್ ಡೈರಿ, ಡಿಯರ್ ಡೈರಿ ಇಷ್ಟು ಹಾಕೋಬೇಕು. ಇದು ದಿಸ್ ಈಸ್ ಒನ್ ಸ್ಟೆಪ್. ಇದಕ್ಕೆ ಕಂಪ್ಲೀಟ್ ಆಯಿತು. ಇದಕ್ಕೆ ನಿಮಗೆ 1 ಮಾರ್ಕ್ಸ್ ಕೊಡ್ಬೋದು ಆರ್ 2 ಮಾರ್ಕ್ಸ್ ಕೊಡ್ಬೋದು. ಬಾಡಿ ಆಫ್ ಡೈರಿ ಕೊಡೋಂಗಿಲ್ಲ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಇಷ್ಟಾಯಿತು. ಇಷ್ಟಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದಾಗ, ಸೊ ಈಗ ಐ ಫೀಲ್ ಸ್ಯಾಡ್ ಟುಡೇ, ಅದೇ ಅನ್ಬೇಕಲ್ಲಿ ಏನಂದರೆ ಕುಡ್ ನಾಟ್ ಪರ್ಫಾರ್ಮೆನ್ಸ್ ವೆಲ್ ಅಂತ ಅದೆಲ್ಲ, ಅಲ್ಲಿ ನೀವೇನು ಬರಬೇಕು, ಐ ಫೀಲ್ ಸ್ಯಾಡ್ ಅಂದರೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು. ಟುಡೇ ಐ participated in speech competition. ನೋಡಿ, ಇನ್ ಸ್ಪೀಚ್ ಅಲ್ಲೇ ಮೇಲೆ ಇದೆ ಕಾಂಪಿಟೇಷನ್ ಸ್ಪೀಚ್ ಕಾಂಪಿಟೇಷನ್ for the first time, and literally frosh when I was, ನಮ್ಗೆ ಏನು ಅನಿಸುತ್ತೆ ಬರಿಬೇಕು. when I was half through I was performing so well, and I don't understand ವಾಟ್ ವೆಂಟ್, ನಮ್ಗೆ ಅನಿಸಿದ್ದು ಬರಿಬೋದು, ಏನು ಸಂಬಂಧ ಇಲ್ಲ. ವಾಟ್ ವೆಂಟ್ ರಾಂಗ್ with me I was down
ಐ ವಾಸ್ ಡೌನ್ ಅಂತ ಬರೆದು ಇನ್ ಡಂಪ್ ಇಲ್ಲಿ ಮೇಲೆ ಬರ್ತೀನಿ. ಡಂಪ್ ದ ಹೋಲ್ ಡೇ. ನೆಕ್ಸ್ಟ್ ಬಟ್ ನೋ, ನೋಡಿ ಕ್ಯೂರಿಸಿಟಿ ಹೆಂಗಿದೆ ಇಲ್ಲಿ, ಈ ರೀತಿ ಬರಿಬೇಕು. ಬಟ್ ನೋ ಅದು ಪಾಸಿಟಿವ್ ಆಗಿರಬೇಕು. ಐ ಹ್ಯಾವ್ ಡಿಸೈಡೆಡ್, ಐ ಹ್ಯಾವ್ decided that I won't feel anymore. I will take this failure as a stepping. ಸೊ ನೆಕ್ಸ್ಟ್ ಯಾಸ್ ಎ ಸ್ಟೆಪ್ಪಿಂಗ್ ಅಂತ ಬರೀರಿ. ಸ್ಟೋನ್ ಟು ಫ್ಯೂಚರ್ ಸಕ್ಸಸ್. ಐ ವಿಲ್ ವರ್ಕ್ ಹಾರ್ಡರ್ ಆ್ಯಂಡ್ ಬೆಟರ್ ಮೈ ಸೆಲ್ಫ್ ಟು ವಿನ್ ದ ಕಾಂಪಿಟೇಷನ್ ನೆಕ್ಸ್ಟ್ ಟೈಮ್. ಅಂದರೆ ಪಾಸಿಟಿವ್ ಆಗಿರಬೇಕು. ನೋಡಿರಿ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರೆ ಗೊತ್ತಾ. ನೆಕ್ಸ್ಟ್ ಏನು ಮಾಡೋದು, ಸೈ ಸಿಗ್ನೇಚರ್ ಹಾಕೋದು. ನಾನು ಇಲ್ಲಿ ನೋಡಿರಿ, ಐ ಫೀಲ್ ಸ್ಯಾಡ್ ಟುಡೇ ಅಂದರೆ ನನಗೆ ತುಂಬ ಬೇಸರವಾಯಿತು. ನಾನು ಮೊದಲ ಬಾರಿಗೆ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೆ. ಆ ಭಾಷಣ ಅರ್ಧದವರೆಗೆ ಬಂದಾಗ ನನಗೆ ಅಕ್ಷರಶಃ ಸ್ತಬ್ಧಳಾಗದೆ. ಅಂದರೆ ಅದುವರೆಗೆ ನನಗೆ ಚೆನ್ನಾಗಿ ಮಾತನಾಡ್ತಿದ್ದೆ, ನನ್ನೊಂದಿಗೆ ಏನೋ ತಪ್ಪಾಯಿತು ಎಂಬುದು ನನಗೆ ಅರ್ಥವಾಗಲಿಲ್ಲ. ಅಲ್ಲಿ ಮಾತಾಡುವಾಗ ಅರ್ಥ ಆಗಲಿಲ್ಲ. ಇಡೀ ದಿನ ನಾನು ತುಂಬ ನಿರಾಶೆ ಅಂದರೆ ಫೀಲಿಂಗ್ ಆಯಿತು. ಆದರೆ ಈಗ ನಾನು ನಿರ್ಧರಿಸಿದ್ದೇನೆ. ಐ ಹ್ಯಾವ್ ಡಿಸೈಡೆಡ್. ಓಕೆನಾ. ಇನ್ನು ಮುಂದೆ ನಾನು ನೋಡಿ, ಐ ಹ್ಯಾವ್ ಡಿಸೈಡೆಡ್, ಇನ್ನು ಮುಂದಿನ ಸೋಲಿನ ಮನನೊಂದು ಕುಳಿತುಕೊಳ್ಳುವುದಿಲ್ಲ ಅಂದರೆ ಇಲ್ಲಿ. ಸೊ ನೋಡಿ, ಬಟ್ ನೋ ಐ ಹ್ಯಾವ್ ಡಿಸೈಡೆಡ್ ಆ್ಯಡ್ ಓನ್ ಫೀಲಿಂಗ್. ನೋಡಿರಿ, ಎನಿ ಮೋರ್ ಐ ವಿಲ್ ಟೇಕ್ ಫೇಲರ್ ಸ್ಟೆಪ್ಪಿಂಗ್ ಸ್ಟೋನ್ ಆನ್ ಫೇಲರ್ ಸಕ್ಸಸ್. ಭವಿಷ್ಯದ ಯಶಸ್ಸಿನ ಮೆಟ್ಟಿಲೆಂದು ಪರಿಗಣಿಸುತ್ತೇನೆ. ಮುಂದಿನ ಸ್ಪರ್ಧೆಯಲ್ಲಿ ಗೆಲ್ಲಲು ಇನ್ನಷ್ಟು ಕಠಿಣ ಶ್ರಮ ಆಡು ಎಫೆಕ್ಟ್ ಆಗ್ತೀನಿ. ನಾನು ನನ್ನ ಉತ್ತಮವನ್ನು ಗೊಳಿಸ್ತೀನಿ ಅಂತೇಳಿ ಬರಿಬೇಕು ಸ್ನೇಹಿತರೆ. ಇಷ್ಟು ಬರೆದು ಕೊನೆಯಲ್ಲಿ ಸಿಗ್ನೇಚರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ನಾವು ಈ ಸ್ಟೆಪ್ಪನ್ನು ನೋಡ್ತೀನಿ. ನೆಕ್ಸ್ಟ್ ಬರುವಂಥ ಇನ್ನೊಂದು 2 ಕ್ವಶನ್ ಬಿಡ್ಸೋಣ ಸ್ನೇಹಿತರೆ. ತುಂಬ ಈಸಿ ಅನಿಸ್ಬಿಡುತ್ತೆ. ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ತೊಗೊಂಡು ಬರ್ತೀನಲ್ಲ ನಾನು, ಅವು GPSRಯಲ್ಲಿ ಬಂದಿರತಕ್ಕಂಥ ಕ್ವಶನ್ನೇ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಆಗ ನಿಮ್ಗೆ ತುಂಬ ಅರ್ಥ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಆದಷ್ಟು ಬೇಗದಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ. ಡಿಸ್ಕ್ರಿಪ್ಟಿವ್ ಭಾಗ 2 ಪೇಪರಲ್ಲಿ ಇದು ಮಾತ್ರ ಕಂಪಲ್ಸರಿ 5 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಸಿಗಿರುತ್ತೆ. ಓಕೆ ಥ್ಯಾಂಕ್ ಯು ಸ್ನೇಹಿತರೆ. ಎಲ್ಲದ್ದು ಚೆನ್ನಾಗಿ ಡಿಸ್ಕ್ರಿಪ್ಟಿವ್ ಪೇಪರ್ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಓಕೆ ಥ್ಯಾಂಕ್ ಯು ಸ್ನೇಹಿತರೆ.